ವೀಕ್ಷಕರೇ, ವಿರಾಮದ ಬಳಿಕ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈಗಷ್ಟೇ ಡಾಕ್ಟರ್ ರವಿರಾಜ್ ಅವರು ಹೇಳ್ತಾ ಇದ್ರು ಅವ್ರ ಪತ್ನಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಅಂತ. ಸೊ ಅವ್ರ ವೈಫ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೌತ್ ಇಂಡಿಯಾ ಲೆವೆಲಲ್ಲಿ ಈಗ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಫರ್ದರ್ ಆಗಿ ನಾರ್ತ್ ಇಂಡಿಯಾ ಲೆವೆಲಲ್ಲೂ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಅವರು ಫುಲ್ ಬ್ಯುಸಿಯಾಗಿದ್ದಾರೆ. ಹಾಗಾಗಿಬಿಟ್ಟು ಸ್ವಲ್ಪ ಕಡಿಮೆ ಅನಿಸುತ್ತೆ, ನಮಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ, ನಮಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಮ್ಮ ಭಾವನೆಯಲ್ಲಿದೆ. ನನಗೆ ಕೆಲವು ವಿಚಾರಗಳು ಬಿಸ್ನೆಸ್ಗಳಲ್ಲಿ ಗೊತ್ತಿರಲ್ಲ, ಇಲ್ಲ ಇದು ಈ ಥರ ಮಾಡು ಅನ್ನೋದನ್ನು ಒಂದು ವ್ಯಕ್ತಪಡಿಸ್ತಾರೆ. ಈ ಮೆಥಡಲ್ಲಿ ಹೋಗು, ಇದು ಸರಿ ಇರುತ್ತೆ ಅನ್ನೋದನ್ನು ಅವ್ರು ಹೇಳಿದಾಗ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ. ಮನೇಲಿದ್ದಾಗ ಮಕ್ಕಳಿಗೆ ಒಳ್ಳೆ ಫಾದರಾಗೆ ಟ್ರೀಟ್ ಮಾಡ್ತಾರೆ. ಅದೇ ಥರ ನನಗೆ ಒಳ್ಳೆ ಮನೆಯವರಾಗೇ ಇದ್ದಿದ್ದಾರೆ. ಯಾವ ಥರದ್ರಲ್ಲೂ ನನಗೆ ಡಿಸ್ಟರ್ಬ್ ಮಾಡಿಲ್ಲ. ಒಳ್ಳೆ ಥರದಲ್ಲೇ ನಮಗೆ ಟೈಮ್ ಕೊಡ್ತಾರೆ. ಆ ಥರ ಎಲ್ಲ ಮಾತಾಡಲಿಕ್ಕೆ ಟೈಮ್ ಕೊಡ್ತಾರೆ. ಮತ್ತು ಹೇಗೆ ಎಲ್ಲೇ ಹೋದ್ರೂ ಇನ್ಫಾರ್ಮ್ ಮಾಡ್ತಾರೆ, ನಾನು ಇಂಥ ಜಾಗದಲ್ಲಿ ಇದ್ದೀನಿ, ಈ ಟೈಮಲ್ಲಿ ಇಲ್ಲಿ ಇದ್ದೀನಿ ಅಂತ ಅನ್ನೋದನ್ನು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ನಮ್ಗೆ. ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಡಿಸ್ಟರ್ಬ್ ಆಗಿಲ್ಲ. ಏನು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಕಡಿಮೆ ಇದೆ ಅನ್ನೋದು ಅಷ್ಟೇ ನಾವು ಅದ್ರ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತೀವಿ. ಎಲ್ಲ ಡೇನೂ ನನಗೆ ಅವ್ರ ಜೊತೆ ಕಳೆಯೋದು ಸಂತೋಷವಾದ ದಿನಗಳೇ ನನಗೆ. ಯಾಕಂದರೆ ಅವ್ರು ಯಾವತ್ತೂ ನಮ್ಮ ಜೊತೆ ಎಲ್ಲ ಸಂತೋಷವಾಗಿ ಕಳೀತಾರೆ. ಆದರೆ ಮಕ್ಕಳ ಜೊತೆಗೆ ನಾವು ಎಲ್ಲಾದರೂ ಹೊರ್ಗಡೆ ಹೋದಾಗ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಒಟ್ಟೊಟ್ಟಿಗೆ ಇರ್ತೀವಲ್ಲ, ಅದು ಭಾಳ ಸಂತೋಷವಾದ ದಿನಗಳು ಅಂತ ಅಂದ್ಕೊಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಒಪಿನಿಯನನ್ನು ಅವ್ರು ಕೂಡ ಹೊಂದಿದ್ದಾರೆ ಅಂತ, ಯಾವ ರೀತಿ ಅವರು ಸಪೋರ್ಟಿವ್ ಆಗಿ ಬಂದರು, ಹಾಗೆ ಸರ್ ಯಾವ ರೀತಿ ಅವ್ರ ಜೊತೆ ಸಪೋರ್ಟಿವ್ ಆಗಿದ್ರು ಅಂತ ತಿಳ್ಕೊಂಡ್ವಿ. ಸೊ ಇನ್ನು ಸರ್ ಹೇಳೋದಾದರೆ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಇಷ್ಟೆಲ್ಲ ಮಾಹಿತಿಗಳನ್ನು ನೀಡ್ತಾ ಇದ್ರಿ. ಸೊ ನಿಮ್ಮ ಲೈಫಲ್ಲಿ ಕಷ್ಟವಾಗಿರುವಂಥ ದಿನಗಳು ಅಥವಾ ನೀವು ತುಂಬ ಏನೋ ಒಂದು ಚಾಲೆಂಜಿಗಾಗಿ ತೊಗೊಂಡಂಥ ಡೇಸ್ಗಳಾಗ್ಬೋದು, ನಿಮ್ಮ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ದಿನಗಳು ಅಂತ ಹೇಳಿದರೆ ಯಾವ ದಿನ ಅಂತ ಹೇಳ್ತೀರಾ? ಒಂದು ಫಸ್ಟ್ ನನ್ನ ಬಾಲ್ಯದಲ್ಲಿ ನನಗೆ ಫೋರ್ಸಬ್ಲಿ ಕಾಲೇಜ್ ಬಿಡಿಸಿದ್ದು ಒಂದು ನನಗೆ ಭಾಳ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಭಾಳ ದುಃಖಕರವಾದ ದಿನ ಬಂತು ನನಗೆ. ಆಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆದಾಗ ನನ್ನ ಟ್ರೇಡಿಂಗ್ ಏಜೆನ್ಸಿ ಮಾಡಿ ಕಂಪನಿಯಿಂದ ನನಗೊಂದು ಮೋಸ ಆಗಿ ಅವತ್ತು ನನ್ನ ಬಿಸ್ನೆಸ್ ಇನ್ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆದಾಗ ಭಾಳ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಅನಿಸಿತ್ತು. ಹೇಳ್ಬೇಕಂದ್ರೆ ಒಂದು ವಾರ ನನಗೆ ನಿದ್ದೆನೇ ಬಂದಿಲ್ಲ, ನಿದ್ದೆ ಮಾಡೇ ಇಲ್ಲ, ಟೋಟಲಿ ಒಂದು ವೀಕ್ ನಿದ್ದೆ ಮಾಡಿಲ್ಲ. ಅಷ್ಟು ಕಷ್ಟವಾದ ದಿನ ಅಂದರೆ ಅದು ಚಾಲೆಂಜಿಂಗ್ ಆಗಿ ಅದಕ್ಕೆ ನನ್ನ ಫೌಂಡೇಶನ್ ನನಗೆ ಏನು ಕಲ್ಲಾದಂಗೆ ಆಗ್ಬಿಟ್ಟಿದ್ದ ಆ ದಿನವೇ. ನನಗೆ ಏನು ಮಾಡ್ಬೇಕು, ನೆಕ್ಸ್ಟ್ ಏನೇ ಆದ್ರೂ ನಾನು ಮಾಡ್ಬೇಕು ಅನ್ನೋದು ಒಂದು ಛಲ ಬಂದಿದ್ದ ಆ ದಿನ. ಅಂದರೆ ಸಂತೋಷವಾಗಿದ್ದ ದಿನ ಅಂತಂದ್ರೆ, ನಾನು 28 ದಿನದಲ್ಲಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ ಮಾಡಿ ಫಸ್ಟ್ ಲೋಡ್ ಇದೇ ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಲೋಡಾಗಿ ಲಾರಿ ಹೊರಗಬೇಕಾಗಿರೋ ನನಗೆ ಬಂದ ಸಂತೋಷಕ್ಕೆ ನನಗೆ ಗೊತ್ತಿಲ್ಲದಂಗೆ ನನ್ನ ಕಣ್ಣಲ್ಲಿ ನೀರು ಬಂತು. ಅಷ್ಟು ಖುಷಿಯಾದ ದಿನ ಅದು. ಒಂದೇ ಲೋಡ್ ಆಗಿರಲಿ, ಫಸ್ಟ್ ಲೋಡ್ ನಾನು ಪ್ರೊಡಕ್ಷನ್ ಮಾಡಿ ನನ್ನ ಫ್ಯಾಕ್ಟ್ರಿಯಿಂದ ನಾನು ಹೊರಗಡೆ ಹೋದಾಗ ಆ ದಿನ ನನಗೆ ಇನ್ನೂ ಮರೆಯೋಕ್ಕಾಗಿಲ್ಲ, ಆ ಕ್ಷಣನೂ ನನಗೆ ಮರೆಯೋಕ್ಕಾಗಿಲ್ಲ. ಇವತ್ತು ಕೂಡ ಅದು ಕಣ್ಣಲ್ಲೇ ಇದೆ. ಫಸ್ಟ್ ಲೋಡ್ ನನ್ನ ಫ್ಯಾಕ್ಟ್ರಿಯಿಂದ ಒಂದು ಲೋಡ್ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ 100 ಲೋಡ್ ಬಿಸ್ನೆಸ್ ಮಾಡಿದ್ದೀನಿ, ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಫ್ಯಾಕ್ಟ್ರಿ ಟ್ರೇಡರ್ ಆಗಿ ಇದು ನಂದು ಓನ್ ಆಗಿ ಬಂದಿರೋದ್ರಿಂದ ಫಸ್ಟ್ ಲಾರಿ ಲೋಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಕೂಡ 15 ವರ್ಷ ಆಯ್ತು, ನನ್ನ ಕಣ್ಣಲ್ಲೇ ಇದೆ. ಆ ಥರ ದೃಶ್ಯ ನನ್ನ ಕಣ್ಣಲ್ಲಿ ಇನ್ನೂ ಕಾಣಿಸ್ತಾ ಇದೆ. ಅದು ನನ್ನ ಭಾಳ ಖುಷಿಯಾದ ದಿನ ಅದು ಒಂದು. ಹಾಗೆ ಇಷ್ಟೊತ್ತು ತಿಳಿಸ್ಕೊಟ್ರೆ ಫ್ಯಾಮಿಲಿ ಯಾವ ರೀತಿ ಸಪೋರ್ಟಿವ್ ಆಗಿತ್ತು ಅಂತಲೂ ತಿಳಿಸಿದ್ರಿ. ಸೊ ಕಾಂಪಿಟೇಷನ್ ಹೇಗಿದೆ ಅಂತ ತಿಳಿಸಿದ್ರಿ. ಇನ್ನು ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಇಂತಿಂಥದ್ದು ಮಾಡಬೇಕು ಅನ್ನೋಂಥ ಗುರಿಗಳಿದೆ ಅಂತಂದರೆ ಏನಂತ ತಿಳಿಸ್ಕೊಡ್ತೀರಾ? ನಮ್ಮ ಗುರಿ ನೆಕ್ಸ್ಟ್ ಏನಪ್ಪ ಅಂದರೆ, ನಮ್ಮ ಜನ ಇವತ್ತು ಒಬ್ಬರು ಮನೆಯಲ್ಲಿ ನಾವು ಎದ್ದು ಕೂಡಲೇ ಏನು ಯೂಸ್ ಮಾಡ್ತೀವೋ, ಟೂತ್ ಪೇಸ್ಟಿಂದ ಹಿಡಿದು ನೀವು ಪೂಜೆ ಮಾಡೋಕ್ಕೆ ಅಗರಬತ್ತಿ ಇರಲಿ, ಆಲ್ರೆಡಿ ನಮ್ಮ ಹತ್ರ ಇದೆ, ಅಗರಬತ್ತಿ ಇದೆ, ಮ್ಯಾಚ್ ಬಾಕ್ಸ್ ಇದೆ, ಸಾಲ್ಟ್ ಇದೆ, ಆ ಥರ ಎವ್ರಿ ಒಂದು ಪ್ರಾಡಕ್ಟ್ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ತನಕ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವೋ ಎಲ್ಲನೂ ಕೂಡ ನಮ್ಮ ಕಂಪ್ನಿಯಿಂದ ಪ್ರೊಡ್ಯೂಸ್ ಮಾಡ್ಬೇಕು. ರಾತ್ರಿ ಮಲಗೋ ತನಕ ಗುಡ್ ನೈಟ್ ಏನು ಹಾಕೋ ತನಕ ನಮ್ಮದು ಇದರಲ್ಲಿ
ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಇರಬೇಕು. ಪ್ರತಿಯೊಂದಿಗೂ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಯೂಸ್ ಮಾಡೋದು ನಮ್ಮ ಕಂಪನಿ ಪ್ರಾಡಕ್ಟ್ ಆಗಿರ್ಬೇಕು. ಅದು ಒಂದು ನಮ್ಮ ಏಮ್. ಯಾಕೆ ಹಾಗನ್ನಿಸ್ತು? ಯಾಕೆ ನಮ್ಮ ಪ್ರಾಡಕ್ಟಿಂದ ಅಂದರೆ ನಮ್ಮ ಒಂದು ಕಂಪ್ನಿಯಿಂದ A to Z ಪ್ರಾಡಕ್ಟ್ಸ್ನ ನಾವು ಕೊಡಬೇಕು ಅನ್ನೋ ಇಂಟೆನ್ಷನ್ ಎಲ್ಲಿಂದ ಬಂತು? ಕಸ್ಟಮರ್ಸ್ ರೆಸ್ಪಾನ್ಸು ಕೂಡ ಆ ರೀತಿ ಇದೆ, ನಾವು ಇನ್ನೂ ಒಂದಷ್ಟು ಡೆವಲಪ್ ಮಾಡೋಣ, ಕಸ್ಟಮರ್ಸ್ಗೆ ಇನ್ನಷ್ಟು ಸೇವೆ ಕೊಡೋಣ ಅಂತ ಏನಾದರೂ ಅನ್ನಿಸ್ತಾ ಹೇಗೆ? ಇದರಲ್ಲಿ ದಿನನಿತ್ಯ ಒಂದು ಮನುಷ್ಯ ಅಂದಮೇಲೆ ದಿನನಿತ್ಯ ರೆಗ್ಯುಲರ್ ನಾವು ಬ್ರಷ್ ಮಾಡೋದಾಗಲಿ ಡೈಲಿ ಮಾಡಲೇಬೇಕು. ಅದು ಏನು ಮಾಡೋಕ್ಕೆ ಬರಲ್ಲ. ಬಾತ್ ಸೋಪು ನೀವು ಯೂಸ್ ಮಾಡಿದರೆ ಡೈಲಿ ಸ್ನಾನ ಮಾಡಲೇಬೇಕು. ಯೂಸ್ ಮಾಡೋಂಥ ಪ್ರಾಡಕ್ಟ್ ನಾವು ಯಾಕೆ ಕೊಡ್ಬೋದು? ಕನ್ಸ್ಯೂಮ್ ಮಾಡೋದು ಕನ್ಸ್ಯೂಮರ್ ಇದ್ದೇ ಇರ್ತಾರೆ. ಇವೆಲ್ಲ ದಿನನಿತ್ಯ ಬೇಕೇ ಬೇಕು. ಬೇರೆ ಏನೋ ಒಂದು ಗೋಲ್ಡ್ ಜ್ಯುವೆಲರ್ಸ್ ಅಂದರೆ ನಿಮಗೆ ಯಾವಾಗಾರು ತಗೊಳ್ತಾರೆ ಬಿಡ್ತಾರೆ. ಬಟ್ ನಮ್ಮ ಪ್ರಾಡಕ್ಟ್ ಬಂದರೆ ಡೈಲಿ ಒಂದು ಮನುಷ್ಯ ಯೂಸ್ ಮಾಡಲೇಬೇಕು. ಡೈಲಿ ನೆನೆಸ್ಬೇಕು ನಮ್ಮ ಕಂಪ್ನಿನ, ನೆನಪು ಬರ್ಬೇಕು. ಇದು ಎತ್ತಿದ ಕೂಡಲೇ ಈ ಪ್ರಾಡಕ್ಟ್ ಅನ್ನೋದು ಮೈಂಡಲ್ಲಿ ಬರಬೇಕು. ಅದು ನಮ್ಮ ಗುರಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೂ ಡೈಲಿ ಒಂದು ಮನುಷ್ಯ ಏನೇನು ಯೂಸ್ ಮಾಡ್ತಾನೋ ಆ ಪ್ರಾಡಕ್ಟ್ ಎಲ್ಲ ನಮ್ಮ ಕಂಪ್ನಿಯಿಂದ ಪ್ರಾಡಕ್ಟ್ ಆಗಿರ್ಬೇಕು. ಹಾಗೆ ಏನಂದರೆ ಮಾರ್ಕೆಟಲ್ಲಿ ಹಲವಾರು ರೀತಿಯ ಪ್ರಾಡಕ್ಟ್ಸ್ಗಳಿರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಸೊ ಕ್ವಾಲಿಟಿ ಅನ್ನುವಂಥದ್ದು ಒಂದು ದೊಡ್ಡ ಕ್ವಶ್ಚನ್ ಆಗಿರುತ್ತೆ. ಸೊ ಕಸ್ಟಮರ್ಸ್ಗೆ ಆ ರೀತಿಯಾದಂತಹ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡಬೇಕು. ಜೊತೆಗೆ ಕ್ವಾಲಿಟಿ ಜೊತೆಗೆ ನೀವು ಆಗಲೇ ಹೇಳಿದಾಗ ಏನಂದರೆ ಕೆಲವು ವರ್ಗದ ಜನಗಳೇನೆಂದರೆ ರ್ಯಾಪರ್ ಮೊರೆ ಹೋಗುವಂಥದ್ದು. ರ್ಯಾಪರ್ ಏನಿರುತ್ತೆ, ಔಟ್ ಕವರ್ ಪ್ಯಾಕೇಜ್ ಯಾವ ರೀತಿ ಇರುತ್ತೆ, ಸೊ ಅದ್ರ ಮೊರೆ ಹೋಗ್ತಾರೆ. ಸೊ ಇವೆಲ್ಲ ಚಾಲೆಂಜಸ್ನ ಯಾವ ರೀತಿ ನಿಭಾಯಿಸ್ತೀರಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ಯಾವತ್ತಿದ್ರೂ ಕ್ವಾಲಿಟಿ ಅನ್ನೋದು, ನೀವು ಕ್ವಾಲಿಟಿ ಕಮ್ಮಿಯಾಗಿ ಪ್ರಾಡಕ್ಟ್ ಇವತ್ತು ಮಾರ್ಬಿಡ್ಬೋದು, ಬಟ್ ಸ್ಟ್ಯಾಂಡ್ ಆಗಲ್ಲ. ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್. ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಮ್ಮ ಕಂಪನಿ ಕ್ವಾಲಿಟಿ ಸ್ಟಾರ್ಟಿಂಗಲ್ಲಿ ನಾವು ಏನು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀವೋ ಅದೇ ಕ್ವಾಲಿಟಿ ಇಂಪ್ರೂವ್ ಆಗಿರುತ್ತೆ ಹೊರತು ಕಮ್ಮಿ ಆಗಿರಲ್ಲ. ದಿನನಿತ್ಯ ಏನಾದ್ರು R&Dಯಲ್ಲಿ ನಮಗೆ ಏನಾದ್ರು ಹೊಸದಾಗಿ ಬಂದರೆ ಅದನ್ನು ಆ್ಯಡ್ ಮಾಡ್ತೀವಿ, ಯಾವುದನ್ನು ಡಿಕ್ರೀಸ್ ಮಾಡಲಿಲ್ಲ. ಕ್ವಾಲಿಟಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ವಿ. ಹಾಗಾಗಿ ನಾವು ಈ ಸಕ್ಸಸ್ ಆದ್ವಿ. ಯಾವುದೇ ಪ್ರಾಡಕ್ಟ್ ಆಗಲಿ ಕ್ವಾಲಿಟಿ ಇದ್ದರೆ ಯಾವತ್ತಾರ ಸಕ್ಸಸ್ ಆಗುತ್ತೆ. ಕ್ವಾಲಿಟಿ ಇಲ್ಲದ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಸಕ್ಸಸ್ ಬರುತ್ತೆ ಹೋಗುತ್ತೆ, ಸಕ್ಸಸ್ ಆಗೋದು ಕಷ್ಟ. ನನ್ನ ಗುರಿ ಏನಪ್ಪ ಅಂದರೆ ಯಾವತ್ತಿದ್ರೂ ನಾನು ಅಂದ್ಕೊಳೋದು ನಮ್ಮ ವರ್ಕರ್ಸ್ಗೆ ಎಲ್ಲರಿಗೂ ಹೇಳೋದು, ಕ್ವಾಲಿಟಿ ಕೊಡಿ, ಜನ ಹುಡ್ಕೊಂಬಂದು ತೊಗೊಳ್ತಾರೆ. ಅದು ಒಂದು ದಿವಸ ಲೇಟಾಗಿ ಆದರೂ ಮಾರ್ಕೆಟಿಂಗ್ ಆಗುತ್ತೆ, ಫಾಸ್ಟ್ ಆಗಲಿಲ್ಲದು ಕೂಡ ಸ್ಟ್ಯಾಂಡರ್ಡ್ ಮಾರ್ಕೆಟ್ ಆಗುತ್ತೆ. ಬಟ್ ನೀವು ಕ್ವಾಲಿಟಿ ಕಮ್ಮಿ, ರೇಟ್ ಕಮ್ಮಿ ಕೊಟ್ಟೆ ಬೇರೆ ಏನೋ ಮೋಡಿ ಮಾಡಿದೆ ಅಂದರೆ ಇವತ್ತು ನಾವು ಸೇಲ್ ಮಾಡ್ಬೋದು ಜನಕ್ಕೆ ಮೋಸ ಮಾಡಿ, ನಾಳೆ ಅದೇ ಜನ ತಗೊಳಲ್ಲ. ನಮ್ಮ ಪ್ರಾಡಕ್ಟ್ ಇವತ್ತು ಕೂಡ ಜನ ಕೇಳಿ ತೊಗೊಳ್ತಾರೆ ಅಂದರೆ ನಮ್ಮ ಕ್ವಾಲಿಟಿ ಮೇಯ್ನ್. ಖಂಡಿತ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ಇನ್ನು ವೀಕ್ಷಕರೇ, ಡಾಕ್ಟರ್ ರವಿರಾಜ್ ಅವರ ಮಕ್ಕಳು ಒಬ್ಬ ತಂದೆಯಾಗಿ ಅವ್ರನ್ನ ಯಾವ ರೀತಿ ಹೇಳ್ತಾರೆ, ಏನೆಲ್ಲ ಹೇಳಿಕೆಗಳನ್ನು ಹೇಳ್ತಾರೆ, ಸೊ ಇವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಮಕ್ಕಳು ಯಾವ ರೀತಿ ಇವ್ರ ಜೊತೆ ಮಿಂಗಲ್ ಆಗ್ತಾ ಇದ್ದಾರೆ, ಸೊ ಅವರು ಇವರ ಸಾಧನೆಗೆ ಯಾವ ರೀತಿ ಸಪೋರ್ಟ್ ನೀಡ್ತಾ ಇದ್ದಾರೆ, ಇದೆಲ್ಲದನ್ನ ತಿಳಿಸ್ತಾರೆ. ಅದನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ಮತ್ತೊಂದು ವಿರಾಮ. ಮೀಟಿಂಗ್ ಎಲ್ಲ ನಾನು ಅವ್ರ ಪಕ್ಕ ಹೋಗಿ ಕುತ್ಕೊಂಡ್ರೆ ನನಗೆ ಇರಿಟೇಷನ್ ಆಗುತ್ತೆ, ಬಟ್ ಅವರು ಕ್ಲೀನಾಗಿ ಕುತ್ಕೊಂಡು ಕೂಲಾಗಿ ಕುತ್ಕೊಂಡು ಹ್ಯಾಂಡಲ್ ಮಾಡ್ತಾರೆ.